ಕಿವಿಯ ಮೂಲಕ ಮಾಹಿತಿಯು ಮೆದುಳಿಗೆ ಪ್ರವೇಶಿಸುತ್ತದೆ, ಕಡೆಗೆ ಹೃದಯದಲ್ಲಿ ನೆಲೆಗೊಳ್ಳುತ್ತದೆ. ದೇವರ ವಾಕ್ಯವು ಹೃದಯದೊಳಗೆ ಇಳಿದಾಗ ತಿಳುವಳಿಕೆ ಉಂಟಾಗುತ್ತದೆ. ಆತ್ಮೀಯ ಸಹೋದರ ಸಹೋದರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಇಂದಿನ ಅಧ್ಯಯನದಲ್ಲಿ ಬಾಲಕನು ಮನೆಯಿಂದ ಹೊರಟಾಗ ಕೊಡಲ್ಪಟ್ಟ ಬುದ್ಧಿ ಮಾತುಗಳನ್ನು ನೋಡುತ್ತೇವೆ. ದೈವಿಕ ಜ್ಞಾನವು ಎಷ್ಟು ಪ್ರಾಮುಖ್ಯವಾಗಿದೆ. ನಾವು ಹೊರಗಡೆ ಇರುವಂಥವರಾಗಿರದೆ ಯಾವ ಕಡೆಗೆ ತಿರುಗಬೇಕೆಂದು ತಿಳಿದುಕೊಳ್ಳಬೇಕು. ಹಾಗಾದರೆ ಬನ್ನಿರಿ, ದೇವರ ವಾಕ್ಯಗಳ ಅಧ್ಯಯನದ ಮೂಲಕ ಸತ್ಯವನ್ನು ತಿಳಿದುಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯವುಳ್ಳಂಥ ನಮ್ಮ ತಂದೆಯಾದ ದೇವರೇ, ಎಷ್ಟು ಒಳ್ಳೆಯ ಸಮಯವನ್ನು ನಮಗೆ ಅನುಗ್ರಹಿಸಿದ್ದಿ. ನಿನ್ನ ಸಜೀವವುಳ್ಳ ವಾಕ್ಯಗಳಿಗಾಗಿ ಸ್ತೋತ್ರ. ಹೌದು ಕರ್ತನೆ, ನಾವು ಈ ಲೋಕದಲ್ಲಿ ಜೀವಿಸಬೇಕಾದರೆ ನಿನ್ನ ವಾಕ್ಯವೇ ಬೆಳಕಾಗಿ ನಮಗೆ ಮಾರ್ಗದರ್ಶನ ಕೊಡುವಂಥದ್ದಾಗಿದೆ. ಅದಕ್ಕಾಗಿ ಸ್ತೋತ್ರ. ಈ ದಿನ ವಾಕ್ಯಗಳನ್ನು ವೀಕ್ಷಿಸುತ್ತಿರುವಂಥ, ಕೇಳುತ್ತಿರುವಂಥ ನಮ್ಮ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸು. ಆತ್ಮಿಕವಾಗಿ, ಲೌಕಿಕವಾಗಿ, ಮಾನಸಿಕವಾಗಿ ಪ್ರತಿ ಕ್ಷೇತ್ರದಲ್ಲೂ ಅವರನ್ನು ಆಶೀರ್ವದಿಸು, ಬಲಪಡಿಸು. ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ, ಆಮೇನ್. ಯಾರ್ಯಾರು ದೇವರ ಆತ್ಮನಿಂದ ನಡೆಸಲ್ಪಡುತ್ತಾರೋ ಅವರು ದೇವರ ಮಕ್ಕಳು. ರೋಮಾಪುರದವರಿಗೆ ಬರೆದ ಪತ್ರಿಕೆ 8:14. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಜ್ಞಾನೋಕ್ತಿಗಳ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ದೇವರ ಆತ್ಮನ ಬಲವನ್ನು ಬೇಡಿಕೊಳ್ಳುತ್ತಾ ಜ್ಞಾನೋಕ್ತಿಗಳ ಪುಸ್ತಕದ 2ನೇ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ಜ್ಞಾನೋಕ್ತಿ ಪುಸ್ತಕವು ಒಂದು ಕ್ರಮವಿಲ್ಲದಂಥದ್ದಲ್ಲ ಎಂಬುದನ್ನು ನಾನು ಪುನಃ ನಿಮಗೆ ತಿಳಿಸಲಿಚ್ಛಿಸುತ್ತೇನೆ. ಅದು ಒಂದು ಕಥೆಯನ್ನು, ಸಂಬಂಧವುಳ್ಳ ಕಥೆಯನ್ನು ಹೇಳುತ್ತದೆ. ಯವನಸ್ಥನು ಬುದ್ಧಿವಂತನಾಗಿರಬೇಕೆಂಬ ಸವಾಲನ್ನು ಅದು ಕೊಡುತ್ತದೆ. ತನ್ನ ತಿಳುವಳಿಕೆಯನ್ನು ಹೆಚ್ಚಿಸಲಿಕ್ಕಾಗಿ ಅವನು ಕೇಳಬೇಕೆಂದು ತಿಳಿಸುತ್ತದೆ. ಮನೆಯಲ್ಲಿ ತನ್ನ ತಂದೆ ತಾಯರಿಂದ ಅವನು ಕಲಿಯಲು ಪ್ರಾರಂಭಿಸಬೇಕು. ಶಾಲೆಗೆ ಹೋಗುವ ಮೊದಲೇ ಮೂಲ ಪಾಠವನ್ನು ಕಲಿಯಬೇಕಿದೆ. ಅವನು ಅತ್ಯುನ್ನತ ಶಿಕ್ಷಣ ಗಳಿಸಿದ ಬಳಿಕವೂ ಮನೆಯಲ್ಲಿನ ಮೂಲ ಪಾಠ ಅವನಿಗೆ ಉಪಯುಕ್ತವಾಗುತ್ತದೆ. ಅದು ಹೀಗಿದೆ: ದೇವರ ಭಯವೇ ಜ್ಞಾನಕ್ಕೆ ಮೂಲವು ಎಂಬುದಾಗಿ. ಪ್ರಿಯರೇ, ಕರ್ತನ ವಿಷಯ ತಿಳಿಯುವುದು ಆತನ ವಾಕ್ಯದ ಮುಖಾಂತರವೇ. ನಾವು ಉತ್ತಮ ಬುದ್ಧಿಶಕ್ತಿ ಹೊಂದಿ ಜ್ಞಾನಿಗಳಾಗಿರಬೇಕೆಂದು ಅನೇಕರು ಹೇಳುವವರಿರುತ್ತಾರೆ. ಆದರೆ ಅದು ಪೂರ್ಣ ಸತ್ಯವಲ್ಲ. ಅದು ಅವಶ್ಯವೆಂದು ದೇವರು ಹೇಳುವುದಿಲ್ಲ. ಆದರೆ ಈ ಅಧ್ಯಾಯದಲ್ಲಿ ಒಬ್ಬ ಯವನಸ್ಥನು ಲೋಕದೊಳಕ್ಕೆ ಕಾಲಿಡುವಾಗ ದೇವರ ವಾಕ್ಯವನ್ನೂ ದೇವರ ಚಿತ್ತವನ್ನೂ ತಿಳುಕೊಳ್ಳಬೇಕಾದರೆ ಅವನು ಅಧ್ಯಯನ ಮಾಡಬೇಕಿದೆ ಎಂದು ತಿಳಿಸುತ್ತದೆ. ತನಗೆ ಇಷ್ಟ ಬಂದಂತೆ ಜೀವಿಸಿ ಅಲ್ಲಲ್ಲಿ ಕೆಲವು ವಾಕ್ಯಗಳನ್ನಾರಿಸಿಕೊಂಡಿರಲು ಸಾಧ್ಯವಿಲ್ಲ. ಅವನು ಜ್ಞಾನವನ್ನೂ ಪಡೆಯಲು ಹೃದಯಪೂರ್ವಕವಾಗಿ ಪ್ರಯತ್ನಿಸಬೇಕು. ಆದ್ದರಿಂದ ಅವನು ದೇವರ ವಾಕ್ಯವನ್ನು ಕಲಿಯಬೇಕು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನಿಜವಾದ ಜ್ಞಾನದ ಮೂಲ ಎಂಬ ವಿಚಾರವನ್ನು ನೋಡೋಣ. ಜ್ಞಾನೋಕ್ತಿಗಳು 2ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಕಂದ, ನನ್ನ ಮಾತುಗಳನ್ನು ಅಂಗೀಕರಿಸಿ ನನ್ನ ವಿಧಿಗಳನ್ನು ನಿಧಿಯಂತೆ ಕಾಪಾಡಿಕೋ ಎಂಬುದಾಗಿ. ಪ್ರಿಯರೇ, ಕಂದ ಇದು ಒಬ್ಬ ಯುವಕನಿಗೆ ಕೊಡಲ್ಪಟ್ಟ ಬುದ್ಧಿಮಾತಾಗಿದೆ. ಅವನು ಒಬ್ಬ ಬಾಲಕನಾಗಿ ಮನೆಯಿಂದ ಹೊರಟಿದ್ದಾನೆ. ಈಗ ಅವನು ಹೊರಗೆ ಹೋಗಿ ಜಗತ್ತನ್ನೆದುರಿಸಲು ಸಿದ್ಧನಾಗಿದ್ದಾನೆ. ಮತ್ತು ಬುದ್ಧಿವಂತನಾದವನೊಬ್ಬನು ಅವನಿಗೆ ಈ ಬುದ್ಧಿಮಾತುಗಳನ್ನು ಹೇಳುತ್ತಿದ್ದಾನೆ. ಒಂದು ವೇಳೆ ಅವನ ಶಾಲೆಯಲ್ಲಿ ಅವನಿಗೆ ಕಲಿಸಿದ ಪ್ರಥಮ ಪಾಠ ಇದಾಗಿರಬಹುದು. ಆದರೆ ದುರದೃಷ್ಟವಶಾತ್ ಈ ದಿನಗಳಲ್ಲಿ ಶಾಲೆಗಳಲ್ಲಿ ಇಂತಹ ಬುದ್ಧಿಮಾತುಗಳನ್ನು ಕಲಿಸುವುದಿಲ್ಲ. ನನ್ನ ಮಾತುಗಳನ್ನು ಅಂಗೀಕರಿಸು ಎಂಬುದಾಗಿ ನೋಡುವಾಗ ದೇವರ ಮಾತುಗಳನ್ನು ನಾವು ಸ್ವೀಕರಿಸಬೇಕು. ಆತನ ಅಪ್ಪಣೆಗಳನ್ನು ನಾವು ಮನಸ್ಸಿನಲ್ಲಿಟ್ಟುಕೊಳ್ಳತಕ್ಕದ್ದು. ಅಮೂಲ್ಯವಾದ ವಸ್ತುವಿನಂತೆ ಅವನ್ನು ಜೋಪಾನ ಮಾಡಿಕೊ. ಒಬ್ಬ ಮನುಷ್ಯನು ತನ್ನ ಭದ್ರತಾ ಕೊಠಡಿಯನ್ನು ಪ್ರತಿದಿನ ತೆರೆದು ಅದರಲ್ಲಿರುವ ಹಣ ವಸ್ತುಗಳನ್ನು ಪ್ರತಿದಿನ ಪರೀಕ್ಷಿಸುತ್ತಾನೆ. ಅವನ ಆಸ್ತಿ ಇದ್ದಲ್ಲಿ ಹೋಗಲು ಅವನು ಆಸೆ ಪಡುತ್ತಾನೆ. ಆಗಾಗ ಅವುಗಳನ್ನು ನೋಡಿ ಸಂತೋಷಪಡುತ್ತಾನೆ.
ನನಗೆ ಪರಿಚಯ ಇರುವ ಒಬ್ಬಾಕೆ ಸ್ತ್ರೀ ತನ್ನಲ್ಲಿರುವ ಅಮೂಲ್ಯ ಆಭರಣಗಳನ್ನೆಲ್ಲ ಆಗಾಗ ತೆಗೆದು ನೋಡಿ ಸಂತೋಷಿಸುತ್ತಾಳೆ. ದೇವರ ವಾಕ್ಯವನ್ನು ಕೂಡ ನಾವು ಈ ರೀತಿ ಅಮೂಲ್ಯವೆಂದು ಭಾವಿಸಬೇಕು. ನನ್ನ ವಿಧಿಗಳನ್ನು ನಿಧಿಯಂತೆ ಕಾಪಾಡಿಕೋ. ಜ್ಞಾನೋಕ್ತಿಗಳು 2ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ, ನಿನ್ನ ಕಿವಿಯನ್ನು ಜ್ಞಾನದ ಕಡೆಗೂ ಹೃದಯವನ್ನು ವಿವೇಕದ ಕಡೆಗೂ ತಿರುಗಿಸು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕಿವಿಯನ್ನು ತೆರೆದಿಟ್ಟುಕೋ. ಕಿವಿಯ ಮೂಲಕವೇ ಮಾಹಿತಿಯು ತಲೆಗೆ ಪ್ರವೇಶಿಸುತ್ತದೆ, ಆದರೆ ಅದು ಕಡೆಗೆ ಹೃದಯದಲ್ಲಿ ನೆಲೆ ನಿಲ್ಲುತ್ತದೆ. ದೇವರ ವಾಕ್ಯವು ಹೃದಯದೊಳಕ್ಕೆ ಇಳಿದಾಗ ಅದು ತಿಳುವಳಿಕೆಯನ್ನು ಉಂಟುಮಾಡುತ್ತದೆ, ಆದರೆ ಬುದ್ಧಿಮಾತು ಇಲ್ಲಿಗೆ ಮುಗಿಯುವುದಿಲ್ಲ. ಜ್ಞಾನೋಕ್ತಿಗಳು 2ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಬುದ್ಧಿಗಾಗಿ ಮೊರೆಯಿಟ್ಟು ವಿವೇಕಕ್ಕಾಗಿ ಕೂಗಿಕೊಂಡು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೇತ್ರನು ಇದನ್ನು ಹೀಗೆ ಹೇಳಿದ್ದಾನೆ. ಪೇತ್ರನು ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನ, ಅಲ್ಲಿ ಹೀಗೆ ನೋಡುತ್ತೇವೆ, ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ, ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ ಎಂಬುದಾಗಿ. ಪ್ರಿಯರೇ, ಒಂದು ಮಗುವಿಗೆ ತಾಯಿ ಹಾಲನ್ನು ಸಿದ್ಧ ಮಾಡುವಾಗ ಆ ಮಗುವನ್ನು ಗಮನಿಸಿದ್ದೀರೋ? ಆ ಮಗು ತನ್ನ ಕೈ, ಕಾಲು, ಮುಖ ಎಲ್ಲ ಅಂಗಗಳನ್ನು ಅಲ್ಲಾಡಿಸುತ್ತದೆ. ಅಂದರೆ ಆ ಹಾಲಿಗಾಗಿ ತವಕ ಪಡುತ್ತದೆ ಎಂದು ಅರ್ಥ. ದೇವರ ಮಗುವು ದೇವರ ವಾಕ್ಯಕ್ಕಾಗಿ ಹಾಗೆಯೇ ಆಸೆ ಪಡುವವನಾಗಿರಬೇಕು. ಈ ದಿನಗಳಲ್ಲಿ ಆತ್ಮಿಕ ಚಲನೆ ಈ ರೀತಿ ಇರುವುದನ್ನು ನಾನು ನೋಡುತ್ತಿದ್ದೇನೆ. ಆಸಕ್ತಿ ಇರುವವರು ದೇವರ ವಾಕ್ಯವನ್ನು ಹೀಗೆ ಕಲಿಯುತ್ತಾರೆ. ಅನೇಕ ಯೌವನಸ್ಥರು ದೇವರ ವಾಕ್ಯ ಕೇಳಲು ಹೋಗುವಾಗ ತಮ್ಮ ಸತ್ಯವೇದ ಪುಸ್ತಕ, ಪೆನ್ನು ಇತ್ಯಾದಿಗಳನ್ನು ಕೊಂಡೊಯ್ಯುತ್ತಾರೆ ಮತ್ತು ಪ್ರತಿಯೊಂದನ್ನೂ ಬರೆದಿಟ್ಟುಕೊಳ್ಳುತ್ತಾರೆ. ನಾನು ದೇಶದ ಅನೇಕ ಭಾಗಗಳಿಗೆ ಹೋಗುತ್ತೇನೆ. ದೇವರಾತ್ಮನ ನಿಜವಾದ ಕಾರ್ಯವೂ ಇರುವಲ್ಲಿ ನಾನದನ್ನು ಗುರುತಿಸುತ್ತೇನೆ. ದೇವರ ವಾಕ್ಯದ ಕಡೆಗಿನ ಒಂದು ಹಸಿವೆ ಅಂಥವರಲ್ಲಿ ಕಂಡುಬರುತ್ತದೆ. ನೀನು ಬುದ್ಧಿಗಾಗಿ ಮೊರೆಯಿಡಬೇಕು ಮತ್ತು ದೇವರ ಭಯವೇ ಜ್ಞಾನಕ್ಕೆ ಮೂಲವೆಂಬುದನ್ನು ನೆನಪಿಸಿಕೋ. ಕೂಗಿಕೊಂಡು ಎಂಬುದಾಗಿ ನೋಡುವಾಗ ಕಾಲೇಜು ವಿದ್ಯಾರ್ಥಿಗಳು ಅನೇಕ ವಿಚಾರಗಳಿಗಾಗಿ ಪ್ರತಿಭಟನೆ ನಡೆಸುತ್ತಾರೆ. ನಾನು ಇಂತಹ ಪ್ರತಿಭಟನೆ ನಿರೀಕ್ಷಿಸುತ್ತೇನೆ. ನಮಗೆ ಜ್ಞಾನ ಬೇಕು, ಇಲ್ಲಿ ಜ್ಞಾನಕ್ಕಾಗಿ ಕೂಗಿಕೊಳ್ಳಬೇಕೆಂದು ಹೇಳಿಯದೆ. ಜ್ಞಾನೋಕ್ತಿಗಳು 2ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ, ಅದನ್ನು ಬೆಳ್ಳಿಯಂತೆಯೂ ನಿಕ್ಷೇಪದಂತೆಯೂ ಹುಡುಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕ್ಯಾಲಿಫೋರ್ನಿಯಾದಲ್ಲಿ ಅನೇಕ ಬೆಳ್ಳಿಯ ಗಣಿಗಳಿವೆ. ಈ ಸ್ಥಳಕ್ಕೆ ದೇಶದೆಲ್ಲೆಡೆಗಳಿಂದ ಬೆಳ್ಳಿಯನ್ನು ಹುಡುಕುತ್ತಾ ಬರುತ್ತಿದ್ದರೆಂದು ಹೇಳುತ್ತಾರೆ. ಹೀಗೆ ಬೆಳ್ಳಿಗಾಗಿ ಅಗೆಯುವಾಗ ಅನೇಕರು ಸತ್ತಿದ್ದಾರೆ. ಆದ್ದರಿಂದ ಆ ಕಣಿವೆಗೆ ಸಾವಿನ ಕಣಿವೆ ಎಂಬ ಹೆಸರು ಬಂದಿರುತ್ತದೆ. ಬೆಳ್ಳಿಯ ಅದುರು ಸಿಕ್ಕಿದರೂ ಕೂಡ ಅದನ್ನು ಮಾರಾಟ ಮಾಡಲು ತುಂಬ ಕಷ್ಟಪಡಬೇಕಿತ್ತು. ನಾವು ಜ್ಞಾನಕ್ಕಾಗಿ ಹೀಗೆಯೇ ಪ್ರಯಾಸ ಪಡಬೇಕಾಗಿದೆ. ದೇವರ ವಾಕ್ಯದ ಜ್ಞಾನ ಬೇಕಿದ್ದರೆ ಬೆಳ್ಳಿಯಂತೆ ಗಣಿಯಿಂದ ಅಗೆಯುವ ರೀತಿ ಪ್ರಯಾಸಪಟ್ಟು ಹುಡುಕು. ಅಮೂಲ್ಯ ವಸ್ತುವಿಗಾಗಿಯೋ ಎಂಬಂತೆ ಹುಡುಕು. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 2ನೇ ಅಧ್ಯಾಯ 5ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಆಗ ನೀನು ಯೆಹೋವನ ಭಯವನ್ನು ಅರಿತು ದೈವಜ್ಞಾನವನ್ನು ಪಡೆದುಕೊಳ್ಳುವಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಕೇವಲ ಪ್ರಾರ್ಥನೆಗಾಗಿ ಓದುವ ರೀತಿಯಲ್ಲ. ಈ ರೀತಿ ವಾಕ್ಯ ಓದುವವರು ಬೆಟ್ಟದ ಮೇಲೆ ಮೇಯುವ ಆಡಿನಂತೆ ಅನೇಕ ವರ್ಷ ಹೋದರೂ ಏನನ್ನೂ ತಿಳಿಯದವರಾಗಿರುತ್ತಾರೆ. ಭಕ್ತಿ ಭಾವದಿಂದ ದೇವರ ವಾಕ್ಯದ ಕೆಲವು ವಚನಗಳನ್ನು ಓದಿದ ಮಾತ್ರಕ್ಕೆ ಯಾವ ಲಾಭವೂ ಉಂಟಾಗುವುದಿಲ್ಲ. ಆದರೆ ಅದಕ್ಕಾಗಿ ಕಿವಿ ತೆರೆದು ಹೃದಯಪೂರ್ವಕವಾಗಿ ಕೂಗಿಕೊಂಡರೆ, ಧ್ವನಿ ಎತ್ತಿ ಮೊರೆಯಿಟ್ಟರೆ, ಅಮೂಲ್ಯ ನಿಧಿಯಂತೆ ಹುಡುಕಿದರೆ ಮಾತ್ರ ಅದು ನಿನಗೆ ದೊರೆಯಬಹುದು. ಹೀಗೆ ಹುಡುಕಿದಾಗ ಮಾತ್ರ ನೀನು ಏನನ್ನಾದರೂ ಕಲಿಯಬಹುದು. ಆಗ ದೇವರ ಭಯವನ್ನು ಅರಿತು ದೈವಜ್ಞಾನವನ್ನು ಪಡೆದುಕೊಳ್ಳುವಿ. ದೇವಸೇವಕರಾದ ಡಾಕ್ಟರ್ ವರ್ನನ್ ಮ್ಯಾಗಿಯವರು ಈ ರೀತಿಯಾಗಿ ಹೇಳುತ್ತಾರೆ, ದಕ್ಷಿಣ ಕ್ಯಾಲಿಫೋರ್ನಿಯಾದಲ್ಲಿ ನಾನಿದ್ದಾಗ ನಾನು ಸತ್ಯವೇದ ಶಾಲೆಯಲ್ಲಿ ಕಲಿಸುತ್ತಿದ್ದೆ. ಅಲ್ಲಿ ತುಂಬ ವಿದ್ಯಾರ್ಥಿಗಳಿದ್ದರು. ಪರೀಕ್ಷೆಯ ದಿನ ಬೆಳಿಗ್ಗೆ ಅವರಲ್ಲಿ ಹೆಚ್ಚಿನವರು ಬಂದು, ನಾವು ಈ ದಿನದ ಪರೀಕ್ಷೆಗೆ ಸಿದ್ಧರಾಗಿಲ್ಲ, ನಮಗೆ ಕಳೆದ ರಾತ್ರಿ ಪ್ರಾರ್ಥನಾ ಕೂಟವಿತ್ತು ಎಂದು ಹೇಳುತ್ತಿದ್ದರು. ನಾನು ಆಗ, ನೀವು ಯಾವುದಕ್ಕಾಗಿ ಪ್ರಾರ್ಥನೆ ಮಾಡಿದಿರಿ ಎಂದು ಕೇಳುತ್ತಿದ್ದೆ. ಚೀನಾ ದೇಶಕ್ಕಾಗಿ, ಆಫ್ರಿಕಕ್ಕಾಗಿ ಹಾಗೂ ದೂರದ ದೇಶಗಳಿಗಾಗಿ ಅನ್ನುತ್ತಿದ್ದರು.
ಆಗ ನಾನು ಹೇಳುತ್ತಿದ್ದೆ, ಆದರೆ ಕಳೆದ ರಾತ್ರಿ ಪ್ರಾರ್ಥನೆ ಮಾಡುವುದು ನಿಮ್ಮ ಮುಖ್ಯ ಕೆಲಸವಾಗಿರಲಿಲ್ಲ. ಆಗ ಅವರು ಆಶ್ಚರ್ಯದಿಂದ ನೋಡುತ್ತಿದ್ದರು. ಪ್ರಾರ್ಥನೆ ಮಾಡಬಾರದೋ? ಆಗ ನಾನು ಹೇಳುತ್ತಿದ್ದೆ, ಹೌದು, ಇದು ಅಧ್ಯಯನದ ಸಮಯವಾಗಿದೆ, ನೀವು ಹುಡುಕಬೇಕಾದ ಸಮಯ. ಬಳಿಕ ನಾನು ಜ್ಞಾನೋಕ್ತಿ 2ನೇ ಅಧ್ಯಾಯವನ್ನು ತೋರಿಸಿ, ಇಲ್ಲಿ ಪ್ರಾರ್ಥನಾ ಕೂಟದ ವಿಚಾರ ಬರೆದಿಲ್ಲ, ನೀವು ವಾಕ್ಯವನ್ನು ಅಗೆದು ಹುಡುಕುವ ಕುರಿತಾಗಿದೆ ಎಂದು ಹೇಳುತ್ತಿದ್ದೆ. ಅವರು ದೇವರ ವಾಕ್ಯ ಕಲಿಯಲಿಕ್ಕಾಗಿ ಬಂದವರು. ಅದರ ಬದಲಿಗೆ ಪ್ರಾರ್ಥನಾ ಕೂಟದ ನೆವವನ್ನು ಹೇಳಿ ತಪ್ಪಿಸಿಕೊಳ್ಳಲು ನಾನು ಬಿಡುತ್ತಿರಲಿಲ್ಲ. ಇನ್ನು ಕೆಲವು ವಚನಗಳನ್ನು ಓದಿಕೊಂಡು ಸತ್ಯವೇದವನ್ನು ತಮ್ಮ ದಿಂಬಿನಡೆಯಲ್ಲಿಟ್ಟುಕೊಳ್ಳುತ್ತಿದ್ದರು. ನಾನು ಅವರಿಗೆ ಹೇಳುತ್ತಿದ್ದೆ, ನೀವು ಇಸ್ರಾಯೇಲ್ ಚರಿತ್ರೆಯನ್ನಾಗಲಿ ಯಹೂದದ ರಾಜರ ಕುರಿತಾಗಲಿ ಈ ರೀತಿಯಾಗಿ ಕಲಿಯಲು ಸಾಧ್ಯವಿಲ್ಲ. ರಾತ್ರಿಯಲ್ಲಿ ಜ್ಞಾನವು ಬಂದು ನಿಮ್ಮ ತಲೆಯೊಳಕ್ಕೆ ಹೊಕ್ಕುವುದಿಲ್ಲ. ಈ ರೀತಿಯಲ್ಲಿ ದೇವರ ವಾಕ್ಯ ಕಲಿಯಲು ಅಸಾಧ್ಯ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮಗೆ ಸೆಮಿನರಿಯಲ್ಲಿ ಕೆಲವು ದೈವಶಾಸ್ತ್ರದ ಪುಸ್ತಕಗಳನ್ನು ಕಲಿಯಲಿಕ್ಕಿತ್ತು. ಅದು ಆಸಕ್ತಿ ಹುಟ್ಟಿಸದ ರೀತಿಯ ಪುಸ್ತಕವಾಗಿತ್ತು. ನಾವು ಅಧ್ಯಾಪಕರ ಬಳಿಗೆ ಹೋಗಿ, ಈ ಪುಸ್ತಕ ಏನೂ ಆಸಕ್ತಿಕರವಾಗಿಲ್ಲ, ಒಣಗಿದಂತಿದೆ ಎಂದು ಹೇಳಿದಾಗ ಅವರು, ಹಾಗಾದರೆ ನಿನ್ನ ಬೆವರಿನ ಮೂಲಕ ಅದನ್ನು ಒದ್ದೆಗೊಳಿಸು ಎನ್ನುತ್ತಿದ್ದರು. ಪ್ರಿಯರೇ, ದೇವರ ವಾಕ್ಯವನ್ನು ಅಲಕ್ಷ್ಯವಾಗಿ ಕಲಿಯಲು ಸಾಧ್ಯವಿಲ್ಲ. ಅದನ್ನು ಕಲಿಯಲು ನಮಗೆ ಹೆಚ್ಚಿನ ಮಟ್ಟದ ಬುದ್ಧಿವಂತಿಕೆಯೂ ಬೇಕಾಗಿಲ್ಲ. ಮುಂದಿನ ವಚನ ನೋಡಿರಿ. ಜ್ಞಾನೋಕ್ತಿಗಳು 2ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ, ಯೆಹೋವನೇ ಜ್ಞಾನವನ್ನು ಕೊಡುವಾತನು, ಆತನ ಬಾಯಿಯಿಂದಲೇ ತಿಳುವಳಿಕೆಯೂ ವಿವೇಕವೂ ಹೊರಟು ಬರುತ್ತದೆ ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ನಿನಗೆ ಜ್ಞಾನ ಬೇಕಾಗಿದ್ದರೆ ದೇವರನ್ನು ಬೇಡಿಕೋ. ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಪರಿಶೋಧಿಸುವನಾಗಿದ್ದಾನೆ ಎಂಬುದಾಗಿ ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 9 ಮತ್ತು 10ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ದೇವರ ಆತ್ಮನು ಅವುಗಳನ್ನು ಪ್ರಕಟಿಸುತ್ತಾನೆ. ಆತನೇ ನಮಗೆ ಬೋಧಕನಾಗಿದ್ದಾನೆ. ನಾನು ಇನ್ನೂ ಆರಂಭಿಕ ವಿಶ್ವಾಸಿಯಾಗಿದ್ದಾಗ ನಾನು ಕಲಿತ ಅದ್ಭುತ ವಿಚಾರವೇನೆಂದರೆ, ಪವಿತ್ರ ಆತ್ಮನು ದೇವರ ಸಂಗತಿಗಳನ್ನು ತಿಳಿಯಪಡಿಸುತ್ತಾನೆ ಎಂಬುದೇ. ಆದ್ದರಿಂದಲೇ ಲೌಕಿಕ PhD ಹೊಂದದವರು ಕೂಡ ದೇವರ ವಾಕ್ಯದ ವಿಶೇಷ ಜ್ಞಾನವನ್ನು ಹೊಂದಿದವರಾಗಿರುತ್ತಾರೆ. ದೇವಸೇವಕರಾದ ಡಾಕ್ಟರ್ ವರನ್ ಮೆಗ್ಗಿ ಅವರು ಈ ರೀತಿಯಾಗಿ ಹೇಳುತ್ತಾರೆ, ನಾನು ನಾಶ್ವಿಲ್ಲೆಯಲ್ಲಿ ಪ್ರಸಂಗಿಯ ಕೆಲಸ ಪ್ರಾರಂಭಿಸಿದಾಗ ಬೋಧಕರು ಬೆಳಿಗ್ಗೆ 6 ಗಂಟೆಗೆ ರೇಡಿಯೋದಲ್ಲಿ ಸತ್ಯವೇದ ಕಲಿಸಬಹುದಿತ್ತು. ನಾನು ಒಬ್ಬಂಟಿಯಾದ್ದರಿಂದ ಆ ಹೊತ್ತಿಗೆ ಎದ್ದು ದೇವರ ವಾಕ್ಯ ತಿಳಿಸುತ್ತಿದ್ದೆ. ಆದರೆ ಅದನ್ನು ಯಾರೂ ಆಸಕ್ತಿಯಿಂದ ಕೇಳಿಕೊಳ್ಳುವಂತೆ ಕಾಣಲಿಲ್ಲ. ಆದರೆ ಒಬ್ಬಾಕೆ ನೀಗ್ರೋ ಸ್ತ್ರೀ ಮಾತ್ರ ಅದನ್ನು ಆಸಕ್ತಿಯಿಂದ ಕೇಳಿ ಬೆಳಿಗ್ಗೆ ನನ್ನ ದೇವಾಲಯವನ್ನು ದಾಟುವಾಗ ನನ್ನೊಂದಿಗೆ ನಿಮ್ಮ ಸತ್ಯವೇದ ಅಧ್ಯಯನ ಕೇಳಿದೆ ಎಂದು ಹೇಳಿ ಅದರ ಕುರಿತಾಗಿ ಅನೇಕ ವಿಚಾರಗಳನ್ನು ಚರ್ಚಿಸುತ್ತಿದ್ದಳು. ಆಕೆಯಲ್ಲಿ ನಿಜವಾದ ಆತ್ಮಿಕ ಜ್ಞಾನವಿತ್ತು. ಅವಳು 10ನೇ ತರಗತಿವರೆಗೆ ಮಾತ್ರ ಕಲಿತಿದ್ದರೂ ನಮ್ಮ ಸಭೆಯ ಅನೇಕ ಕಲಿತವರಿಗಿಂತ ಹೆಚ್ಚಿನ ದೇವರ ವಾಕ್ಯದ ಜ್ಞಾನವನ್ನು ಹೊಂದಿದವಳಾಗಿದ್ದಳು. ಆಕೆ ದೇವರ ವಾಕ್ಯದ ಕುರಿತಾಗಿ ಚರ್ಚಿಸಬಲ್ಲವಳಾಗಿದ್ದಳು. ಆಕೆ ಬಳಿ ಒಂದು ಸತ್ಯವೇದವಿತ್ತು. ಆಕೆಗೆ ದೇವರು ಜ್ಞಾನವನ್ನು ಕೊಟ್ಟಿದ್ದನು. ಆಕೆಯ ಬಳಿ ಇದ್ದ ಸತ್ಯವೇದಕ್ಕಿಂತ ಹೆಚ್ಚು ಉಪಯೋಗವಾಗಿ ಹಳತಾದ ಸತ್ಯವೇದವನ್ನು ನಾನು ನೋಡಿರಲಿಲ್ಲ. ಆಕೆ ಅದನ್ನು ಓದುತ್ತಿದ್ದಳು ಮತ್ತು ಪವಿತ್ರಾತ್ಮನನ್ನು ತನ್ನ ಬೋಧಕರನ್ನಾಗಿ ಆಕೆ ಒಪ್ಪಿಕೊಂಡಿದ್ದರಿಂದ ಆಕೆಗೆ ಅದು ಅರ್ಥವಾಗುತ್ತಿತ್ತು, ಕರ್ತನು ಜ್ಞಾನ ಕೊಡುವನಾಗಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅನೇಕ ವರ್ಷಗಳ ಹಿಂದೆ ಡಾಕ್ಟರ್ ಹೆನ್ರಿ ಐರ್ನ್ಸೈಡ್ ಎಂಬವರು ಒಂದು ಮಾತು ಹೇಳಿದ್ದಾರೆ. ಅಮೂಲ್ಯ ಸತ್ಯಗಳನ್ನು ಮೆಚ್ಚುವವರಲ್ಲಿ ಕೂಡ ಮನಸ್ಸಿಟ್ಟು ಸತ್ಯವೇದ ಅಧ್ಯಯನ ಮಾಡುವ ಅಭ್ಯಾಸ ಕಡಿಮೆಯಾಗಿರುವುದೇ ಹೆದರಿಕೆಯ ಸಂಗತಿಯಾಗಿದೆ ಎಂದು. ಪ್ರಿಯರೇ, ಇದು ಈ ದಿನಗಳಲ್ಲಿಯೂ ಕೂಡ ಸತ್ಯವಾದದ್ದಾಗಿದೆ. ಜ್ಞಾನೋಕ್ತಿಗಳು 2ನೇ ಅಧ್ಯಾಯ 7 ಮತ್ತು 8ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆತನು ಯಥಾರ್ಥ ಚಿತ್ತರಿಗಾಗಿ ಸುಜ್ಞಾನವನ್ನು ಕೂಡಿಸುವನು, ದೋಷವಿಲ್ಲದೆ ನಡೆಯುವವರಿಗೆ ಗುರಾಣಿಯಾಗಿದ್ದು ನ್ಯಾಯ ಮಾರ್ಗವನ್ನು ರಕ್ಷಿಸುತ್ತಾ
ತನ್ನ ಭಕ್ತರ ದಾರಿಯನ್ನು ನೋಡಿಕೊಳ್ಳುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಂದು ಅನೇಕ ಕ್ರೈಸ್ತರು ಹೊಗೆಯೊಳಗಿದ್ದಂಥವರಿದ್ದಾರೆ. ಯಾವ ಕಡೆಗೆ ತಿರುಗಬೇಕೆಂದು ತಿಳಿಯದವರಾಗಿದ್ದಾರೆ. ಇದರ ಮೂಲ ಕಾರಣ ಅವರು ದೇವರ ವಾಕ್ಯದಿಂದ ದೂರವಾಗಿರುವುದೇ ಎಂಬುದು ಸ್ಪಷ್ಟವಾದದ್ದು. ಈ ಪುಸ್ತಕವು ಆತನು ಹೇಳುವುದೇನೆಂಬುದನ್ನು ನಮಗೆ ತಿಳಿಸುತ್ತದೆ. ದೇವರ ವಾಕ್ಯವು ಮಂಜನ್ನು ಓಡಿಸುವ ಸಾಧನವಾಗಿದೆ. ಅದು ಆತನ ಭಕ್ತರ ದಾರಿಯನ್ನು ಕಾಯುವಂಥದ್ದಾಗಿದೆ. ಆತನೇ ಅದನ್ನು ಮಾಡುತ್ತಾನೆ. ಆದರೆ ಕ್ರಮವಿಲ್ಲದೆ ಅಲ್ಲ, ನೀನು ದೇವರ ವಾಕ್ಯದ ಬಳಿಗೆ ಬರಬೇಕು. ಜ್ಞಾನೋಕ್ತಿಗಳು 2ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಹೀಗಿರಲು ನೀನು ನೀತಿ ನ್ಯಾಯಗಳನ್ನು, ಧರ್ಮವನ್ನು, ಅಂದರೆ ಸಕಲ ಸನ್ಮಾರ್ಗಗಳನ್ನು ತಿಳಿದುಕೊಳ್ಳುವಿ ಎಂಬುದಾಗಿ. ಪ್ರಿಯರೇ, ಈ ದಿನಗಳಲ್ಲಿ ಸಾರ್ವಜನಿಕ ಕಚೇರಿಗಳಲ್ಲಿ ದೇಶದ ಭವಿಷ್ಯದ ಜವಾಬ್ದಾರಿಯುಳ್ಳ ಅನೇಕರು ದೇವರಿಂದ ನಡೆಸಲ್ಪಡದಿರುವುದು ವಿಷಾದಕರ. ದೇವರು ಅವರಿಗೆ ಮಾರ್ಗದರ್ಶನ ನೀಡಲು ಬಯಸುತ್ತಾನೆ. ಆದರೆ ಅವರು ಜ್ಞಾನಕ್ಕಾಗಿ ದೇವರ ಬಳಿ ಬಂದರೆ ಅದೆಷ್ಟು ಒಳ್ಳೆಯದು. ದೇವರ ವಾಕ್ಯದಲ್ಲಿ ಪ್ರಕಟವಾದ ಸತ್ಯಕ್ಕನುಸಾರವಾಗಿ ಜೀವಿಸಬೇಕೆಂಬ ಆಸೆ ಇರುವವನಿಗೆ ದೇವರು ಕಾಯುವ ಗುರಾಣಿಯಾಗಿರುತ್ತಾನೆ. ತನ್ನವರಿಗೆ ಆತನು ಆಶ್ರಯವಾಗಿದ್ದು ನ್ಯಾಯ ಮಾರ್ಗದಲ್ಲಿ ನಡೆಯುವವರನ್ನು ಕಾಯುತ್ತಾನೆ. ಕೆಲವರು ನನಗೆ ಪತ್ರ ಬರೆದು ನೀವು ಸತ್ಯವನ್ನು ಕಾಯುವವರಾಗಿದ್ದೀರಿ ಎಂದು ಹೇಳುತ್ತಾರೆ. ಇದು ಒಳ್ಳೆಯದೇ, ಆದರೆ ಅದು ವಿಶೇಷ ಸಂಗತಿಯಲ್ಲ. ಸತ್ಯವು ನನ್ನನ್ನು ಕಾಯುತ್ತದೆ ಎನ್ನುವುದೇ ವಿಶೇಷದ್ದಾಗಿದೆ. ಈ ಎರಡರಲ್ಲಿ ವಿಶೇಷ ವ್ಯತ್ಯಾಸವಿದೆ. ಕಡೇ ದಿನಗಳಲ್ಲಿ ಸುಳ್ಳಾಡುವವರು, ಮೋಸಗೊಳಿಸುವವರು ಬರುತ್ತಾರೆಂದು ಹೇಳಿದೆ. ನಾನು ಆ ಗುಂಪಿನವನಾಗಿರಲು ಬಯಸುವುದಿಲ್ಲ. ಆಕರ್ಷಕ ಮಾತುಗಳಿಂದ ಜನರನ್ನಾಕರ್ಷಿಸಲು ನಾನು ಆಸೆ ಪಡುವುದಿಲ್ಲ. ಪ್ರವಾದನೆಯ ಕುರಿತಾಗಲಿ, ಯುಗಾಂತ್ಯದ ವಿಚಾರವಾಗಲಿ, ತತ್ವಶಾಸ್ತ್ರಗಳ ಕುರಿತಾಗಲಿ ತುಂಬ ತಿಳಿದವನೆಂದು ನಾನು ಕೊಚ್ಚಿಕೊಳ್ಳಲು ಬಯಸುವುದಿಲ್ಲ. ಈ ರೀತಿ ಮಾತನಾಡುವವರು ಈಗಾಗಲೇ ತುಂಬ ಮಂದಿ ಇರುತ್ತಾರೆ. ಆದರೆ ನೀತಿ ನ್ಯಾಯಗಳನ್ನು, ಧರ್ಮವನ್ನು, ಅಂದರೆ ಸನ್ಮಾರ್ಗಗಳನ್ನು ತಿಳಿದವರು ಬೇಕಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಯೌವನಸ್ಥನ ವೈರಿಗಳು ಎಂಬ ವಿಚಾರವನ್ನು ನೋಡೋಣ. ಜ್ಞಾನೋಕ್ತಿಗಳು 2ನೇ ಅಧ್ಯಾಯ 10ನೇ ವಚನದಿಂದ 12ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಜ್ಞಾನವು ನಿನ್ನ ಹೃದಯದೊಳಗೆ ಪ್ರವೇಶಿಸುವುದು, ತಿಳುವಳಿಕೆಯು ನಿನ್ನ ಆತ್ಮಕ್ಕೆ ಅಂದವಾಗಿರುವುದು, ಬುದ್ಧಿಯು ನಿನಗೆ ಕಾವಲಾಗಿರುವುದು, ವಿವೇಕವು ನಿನ್ನನ್ನು ಕಾಪಾಡುವುದು. ಇದರಿಂದ ನೀನು ದುರ್ಮಾರ್ಗದಿಂದಲೂ ಕೆಟ್ಟ ಮಾತನಾಡುವವರಿಂದಲೂ ತಪ್ಪಿಸಿಕೊಳ್ಳುವಿ ಎಂಬುದಾಗಿ. ಪ್ರಿಯರೇ, ಜ್ಞಾನವು ನಿನ್ನ ಹೃದಯದೊಳಗೆ ಪ್ರವೇಶಿಸುವಾಗ ತಿಳುವಳಿಕೆಯು ನಿನ್ನ ಆತ್ಮಕ್ಕೆ ಅಂದವಾಗಿರುವುದು. ಪ್ರಿಯ ಮಿತ್ರನೇ, ನೀನು ಸುಲಭವಾಗಿ ಮೋಸದಲ್ಲಿ ಬೀಳಲಾರಿ. ದೇವರ ವಾಕ್ಯಕ್ಕೆ ತಕ್ಕವನಾಗಿ ನಡೆಯುವಾಗ ನೀನು ಎಂದಿಗೂ ಬೀಳುವುದಿಲ್ಲ. ಜ್ಞಾನೋಕ್ತಿಗಳು 2ನೇ ಅಧ್ಯಾಯ 13ನೇ ವಚನದಿಂದ 15ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅವರಾದರೋ ಕತ್ತಲ ಹಾದಿಗಳನ್ನು ಹಿಡಿಯಬೇಕೆಂದು ಧರ್ಮ ಮಾರ್ಗಗಳನ್ನು ತೊರೆದು ಬಿಡುವರು. ಅವರು ಕೆಟ್ಟದ್ದನ್ನು ಮಾಡುವುದರಲ್ಲಿ ಸಂತೋಷಿಸಿ ಕೆಟ್ಟವರ ದುಷ್ಟತನಕ್ಕೆ ಒಲಿಯುವರು. ಅವರ ಮಾರ್ಗಗಳು ವಕ್ರವಾಗಿವೆ, ಅವರ ನಡತೆಗಳು ದುರ್ನಡತೆಗಳೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನನ್ನ ಸೇವೆಯ ಆರಂಭದಿಂದಲೂ ಕರ್ತನೆ ನನ್ನನ್ನು ದುಷ್ಟರು ಸೆಳೆಯದಿರಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿತ್ತು. ಅಂಥವರು ನನ್ನ ಸುತ್ತಲೂ ಇದ್ದಾರೆ. ಈ ಜ್ಞಾನೋಕ್ತಿ ಪುಸ್ತಕದಲ್ಲಿ ನಾವು ಕಲಿಯುವ ಪ್ರಕಾರ ದೇವರ ಮಗುವಿಗೆ 2 ಶತ್ರುಗಳಿದ್ದಾರೆಂದು ತಿಳಿಯುತ್ತೇವೆ. ಕೆಟ್ಟವರು ಹಾಗೂ ಸವಿ ಮಾತಾಡುವ ಪರಸ್ತ್ರೀ ಇವರೇ. ಯೌವನಸ್ಥನು ತನ್ನ ಜೀವಿತದ ಹಾದಿಯನ್ನು ತೊಡಗುವಾಗ ಅವನಿಗೆ ದುಷ್ಟರ ಕುರಿತಾಗಿ ಎಚ್ಚರಿಸುತ್ತಾರೆ. ಇಂಥವರೊಟ್ಟಿಗೆ ಸೇರುವುದು ಯೌವನಸ್ಥನಿಗೆ ಯಾವಾಗಲೂ ಅಪಾಯಕಾರಿಯೇ. ದೇವಸೇವಕರಾದ ಡಾಕ್ಟರ್ ವರನ್ ಮೆಗಿಯವರು ಈ ರೀತಿಯಾಗಿ ಹೇಳುತ್ತಾರೆ, ನಾನು 16 ವರ್ಷದವನಾಗಿರುವಾಗ ನನ್ನ ತಂದೆಯವರು ತೀರಿಕೊಂಡದರಿಂದ ನಾನು ಕ್ಯಾಡಿಲ್ಲಾಸ್ ಕಂಪನಿಯಲ್ಲಿ ಕೆಲಸ ಮಾಡಲು ಮಿಶಿಗನ್ನ ಡೆಟ್ರಾಗೆ ಹೋದೆ. ಆ ಆರಂಭದ ದಿನಗಳಲ್ಲಿ ನಾನು ದುಷ್ಟ ಸ್ನೇಹಿತರ ಸಹವಾಸದಲ್ಲಿ ಬಿದ್ದೆ. ನಾವು ಪ್ರತಿ ಶನಿವಾರ ರಾತ್ರಿ ಕೆನಡಾದ ವಿಂಡರ್ಸ್ಗೆ ಹೋಗುತ್ತಿದ್ದೆವು. ಅಲ್ಲಿ ಕೆಟ್ಟ ಜನರೊಂದಿಗೆ ಸೇರಿಕೊಳ್ಳುತ್ತಿದ್ದೆ. ಈ ರೀತಿ ಕೆಲವು ವಾರಗಳಾದ ಮೇಲೆ ನನಗೆ ಅಸ್ವಸ್ಥ ಬಂದು ನಾನು ಮನೆಗೆ ಹಿಂತಿರುಗಿ ಬಂದೆ. ಅಲ್ಲಿ ನಾನು ದೇವರೊಂದಿಗೆ ಹೇಗೆ ಸಮಾಧಾನ ಹೊಂದಬಹುದೆಂದು, ನಂಬಿಕೆಯಿಂದ ನೀತಿ ಹೊಂದುವುದು ಹೇಗೆಂದು ಒಬ್ಬ ದೈವಸೇವಕರು ನನಗೆ ತಿಳಿಸಿ ಹೇಳಿದರು. ಆದರೆ ನಾನು
ಕೆಟ್ಟ ಮನುಷ್ಯರನ್ನು ಮರೆತಿಲ್ಲ. ಯೌವನಸ್ಥರು ಇಂಥವರ ಕುರಿತು ಬಹು ಎಚ್ಚರದಿಂದಿರಬೇಕು. ಯೌವನಸ್ಥನಿಗೆ ಇನ್ನೊಬ್ಬರ ಕುರಿತಾಗಿಯೂ ಎಚ್ಚರಿಕೆ ಕೊಡಲ್ಪಟ್ಟಿದೆ. ಅದು ಪರಸ್ತ್ರೀಯೇ, ಆಕೆ ಬಹು ಬಲವಾದವಳೇ. ಕರ್ತನಲ್ಲಿ ಪ್ರಿಯರೇ, ಕೊನೆಯದಾಗಿ ಜ್ಞಾನೋಕ್ತಿಗಳು 2ನೇ ಅಧ್ಯಾಯ 16ನೇ ವಚನದಿಂದ 22ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ವಿವೇಕವು ನಿನ್ನನ್ನು ಜಾರಳಿಂದ, ಎಂದರೆ ಸವಿ ಮಾತನಾಡುವ ಪರಸ್ತ್ರೀಯಿಂದ ತಪ್ಪಿಸುವುದು. ಅವಳು ತನ್ನ ಯೌವನ ಕಾಲದ ಕಾಂತನನ್ನು ತ್ಯಜಿಸಿ ತನ್ನ ದೇವರ ಮುಂದೆ ಮಾಡಿಕೊಂಡ ಒಡಂಬಡಿಕೆಯನ್ನು ಮರೆತು ಬಿಟ್ಟಿದ್ದಾಳಷ್ಟೇ. ಅವಳ ಮನೆಯೇ ಪಾತಾಳಕ್ಕೆ ಇಳಿಯುವ ದಾರಿ, ಅವಳ ಮಾರ್ಗಗಳು ಪ್ರೇತಲೋಕಕ್ಕೆ ಹೋಗುತ್ತವೆ. ಅವಳ ಬಳಿಗೆ ಹೋಗುವವರು ಯಾರೂ ಹಿಂದಿರುಗುವುದಿಲ್ಲ. ಅವರಿಗೆ ಜೀವದ ಮಾರ್ಗವು ದೊರೆಯುವುದೇ ಇಲ್ಲ. ಒಳ್ಳೆಯವರ ನಡತೆಯನ್ನು ಅನುಸರಿಸುವಂತೆ ವಿವೇಕವು ನಿನ್ನನ್ನು ಪ್ರೇರಿಸಿ ನೀತಿವಂತರ ಹಾದಿಗಳನ್ನು ಹಿಡಿಯುವ ಹಾಗೆ ಮಾಡುವುದು. ಯಥಾರ್ಥವಂತರು ದೇಶದಲ್ಲಿ ಸ್ವತಂತ್ರರಾಗಿರುವರು, ನಿರ್ದೋಷಿಗಳು ಅದರಲ್ಲಿ ನೆಲೆಯಾಗಿರುವರು. ದುಷ್ಟರಾದರೋ ದೇಶದೊಳಗಿಂದ ಕೀಳಲ್ಪಡುವರು, ದ್ರೋಹಿಗಳು ನಿರ್ಮೂಲರಾಗುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಪರಸ್ತ್ರೀ ಎಂದರೆ ಯಾರು? ಇಸ್ರಾಯೇಲ್ಯರಲ್ಲಿ ಯಾವ ಸ್ತ್ರೀಯೂ ವೇಶ್ಯಾವೃತ್ತಿ ನಡೆಸಕೂಡದೆಂದು ದೇವರು ನಿಯಮ ಮಾಡಿದ್ದಾನೆ. ಒಂದು ವೇಳೆ ಯಾರಾದರೂ ಈ ಕೆಲಸ ನಡೆಸಿದರೆ ಅಂಥವಳನ್ನು ಇಸ್ರಾಯೇಲ್ ಸಮಾಜದಿಂದ ಹೊರಹಾಕುತ್ತಿದ್ದರು. ಆಕೆ ಸುಂಕದವರ ಹಾಗೂ ಪಾಪಿಗಳ ಸಾಲಿಗೆ ಸೇರುತ್ತಿದ್ದಳು. ಪರಸ್ತ್ರೀ ಎಂದರೆ ಅಲ್ಲಿಗೆ ಬಂದ ಇಸ್ರಾಯೇಲ್ಯರಲ್ಲದವಳು. ಅಲ್ಲಿ ಅವಳಿಗೆ ತನ್ನ ವೇಶ್ಯಾವೃತ್ತಿ ನಡೆಸಲು ಅವಕಾಶವಿದೆ ಎಂದು ಅವಳು ತಿಳುಕೊಳ್ಳುತ್ತಿದ್ದಳು. ಆದ್ದರಿಂದ ಪರಸ್ತ್ರೀ ಎಂದರೆ ಬೇರೆ ಊರಿನಿಂದ ಬಂದು ಇಸ್ರಾಯೇಲಿನಲ್ಲಿ ವೇಶ್ಯಾವೃತ್ತಿ ನಡೆಸುವವಳು. ಯೌವನಸ್ಥನಿಗೆ ಆಕೆಯ ಕುರಿತು ಎಚ್ಚರಿಕೆ ಕೊಡಲ್ಪಟ್ಟಿದೆ. ಆಕೆಯ ಕಡೆಗೆ ಹೋದವರಿಗೆ ಏನಾದೀತೆಂದು ಹೇಳಲಾಗಿದೆ. ಅವಳ ಬಳಿಗೆ ಹೋಗುವವರು ಯಾರೂ ಹಿಂದಿರುಗುವುದಿಲ್ಲ. ಅವನಿಗೆ ಜೀವದ ಮಾರ್ಗವು ದೊರೆಯುವುದೇ ಇಲ್ಲ. ಅಲ್ಲದೆ ಅವರು ತಮ್ಮ ಆರೋಗ್ಯವನ್ನು ಪೂರಾ ಕಳಕೊಳ್ಳುವರು. ಮದುವೆಯ ಹೊರತಾದ ಲೈಂಗಿಕ ಸಂಬಂಧವನ್ನು ಮಾನ್ಯ ಮಾಡಿರುವ ನಮ್ಮ ಈಗಿನ ಸಂಸ್ಕೃತಿಯಲ್ಲಿ ಲೈಂಗಿಕ ರೋಗಗಳು ಅತಿಯಾಗಿ ಹೆಚ್ಚಿರುವುದನ್ನು ಕಾಣಬಹುದು. ನಾನು ಯುವಕನಾಗಿದ್ದಾಗ ಒಂದು ಸಂಸ್ಥೆಯ ಸದಸ್ಯನಾಗಿದ್ದೆ. ಅದರ ಮುಖ್ಯಸ್ಥರು ಒಬ್ಬ ಒಳ್ಳೆಯ ವೈದ್ಯರಾಗಿದ್ದರು. ನಾವು ಯುವಕರು ತುಂಬ ಚಟುವಟಿಕೆಯುಳ್ಳವರೆಂದು ಕಂಡುಕೊಂಡು ಅವರು ನಮ್ಮನ್ನು ಕರೆದರು. ಅವರು ನಮ್ಮೊಂದಿಗೆ ಸ್ನೇಹಯುತವಾಗಿ ಮಾತನಾಡಿದರು. ಅವರು ಹೇಳಿದ ಸಂಗತಿಗಳು ನಮಗೆ ನಿಜವಾಗಿಯೂ ಭಯಹುಟ್ಟಿಸುವುಗಳಾಗಿದ್ದವು. ನಾವು ಯೌವನಸ್ಥರನ್ನು ಹೆದರಿಸಬಾರದೆಂದು ಈಗಿನವರು ಹೇಳುತ್ತಾರೆ. ಆದರೆ ಈ ದಿನದಲ್ಲಿ ಆ ವೈದ್ಯರು ಹೇಳಿದ ಮಾತುಗಳಿಗಾಗಿಯೂ ಅವರು ನಮಗೆ ಭಯ ಹುಟ್ಟಿಸಿದ್ದಕ್ಕಾಗಿಯೂ ನಾನು ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ಪ್ರಿಯರೇ, ಜ್ಞಾನೋಕ್ತಿಯನ್ನು ಬರೆದಾತನು ಕೂಡ ಇದನ್ನೇ ಮಾಡುತ್ತಿದ್ದಾನೆ. ಕೆಟ್ಟ ಮನುಷ್ಯರ ಹಾಗೂ ಪರಸ್ತ್ರೀಯ ಕುರಿತಾಗಿ ಅವನು ಯೌವನಸ್ಥನಿಗೆ ಎಚ್ಚರಿಕೆ ನೀಡುತ್ತಿದ್ದಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ನೀಡಿದ ಎಚ್ಚರಿಕೆಯನ್ನು ನಾವು ಗಂಭೀರವಾಗಿ ತೆಗೆದುಕೊಂಡು ಆ ವಾಕ್ಯಕ್ಕೆ ವಿಧೇಯರಾಗಿ ನಮ್ಮ ಜೀವಿತದಲ್ಲಿ ನಾವಿರುವಂಥ ಸ್ಥಿತಿಗತಿಗಳಲ್ಲಿ ಪರಿಶುದ್ಧರು, ಸತ್ಯವಂತರು, ದೋಷವಿಲ್ಲದವರಾಗಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಪ್ರತಿಯೊಬ್ಬನೂ ದೇವರಿಂದ ನಡೆಸಲ್ಪಡಬೇಕು. ತಪ್ಪಿದ್ದಲ್ಲಿ ಎಲ್ಲವೂ ವಿನಾಶಕಾರಿ ಆಗ್ತದೆ. ಯವನಸ್ಥನ ವೈರಿಗಳು ಯಾರು ಎಂದು ತಿಳಿದುಕೊಂಡೆವು. ಎಚ್ಚರಿಕೆಯ ಮಾತುಗಳಿಗೆ ವಿಧೇಯರಾಗಿ ನಮ್ಮ ಜೀವಿತವನ್ನು ಕಾಪಾಡಿಕೊಂಡು ಒಳ್ಳೆಯ ನಡತೆ ಉಳ್ಳವರಾಗಿ ಜೀವಿಸೋಣ. ಪ್ರಿಯ ವೀಕ್ಷಕರೇ, ಇಂದಿನ ಕಾರ್ಯಕ್ರಮದಲ್ಲಿ ಸಂತೋಷಪಟ್ಟಿದ್ದೀರಾ? ಹಾಗಾದರೆ ಹಿಂದೆ ನಾವು ತಿಳಿಸಿದ ಮೊಬೈಲ್ ಸಂಖ್ಯೆಗೆ ಮಿಸ್ ಕಾಲ್ ನೀಡಿರಿ. ಸೇವೆಯನ್ನು ಬೆಂಬಲಿಸಿರಿ. ಮತ್ತೆ ಸಂಧಿಸೋಣವಾ? ವಂದನೆಗಳು.